ಕೇರಳದಲ್ಲಿ ಕೊರೋನಾ ಕೇಸ್ಗಳು ಹೆಚ್ಚಾಗಿರುವ ಬೆನ್ನಲ್ಲೇನೆ ರಾಜ್ಯದ ಗಡಿ ಭಾಗಕ್ಕೆ ಹೊಂದಿಕೊಂಡಿರುವಂತಹ ಕೇರಳದ ಗಡಿಯಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗ್ತಾ ಇದೆ. ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ. ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಸಭೆ ನಡೆಸಲಾಗುತ್ತಿದೆ. ವಿಕಾಸಸೌಧದ ತಮ್ಮ ಕಚೇರಿಯಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ ಅನ್ನು ಕರೆದಿರುವುದು ಎಮರ್ಜೆನ್ಸಿ ಮೀಟಿಂಗ್ ಅಂತಲೂ ಅನ್ನಬಹುದು. ಸಭೆಯಲ್ಲಿ ಆರೋಗ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಭಾಗಿಯಾಗ್ತಿದ್ದು ಕೋವಿಡ್ ನಿಯಂತ್ರಣ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಒಂದು ಅರ್ಥ ಮಾಡ್ಕೊಳ್ಳಿ, ಕೇರಳದಲ್ಲಿ ಕೇಸ್ಗಳು ಹೆಚ್ಚಾಯ್ತು ಅಂತ ಅಂದ್ರೆ ಮಿಡಲ್ ಈಸ್ಟ್ನಲ್ಲಿ ಕೇರಳಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದ್ರಿಂದ, ವಲಸೆ ಹೋಗೋದ್ರಿಂದ ಅಲ್ಲಿಂದ ತಂದು ಬಿಟ್ರ ಅಂತಾರಾಷ್ಟ್ರೀಯ ಗಡಿಯನ್ನ ದಾಟಿ ಬರ್ತಿರೋದಾ ಇದು? ಈ ಆರೋಪಗಳು ಅಥವಾ ಆತಂಕ ಸಹಜವಾಗಿ ನಮ್ಮನ್ನ ಕಾಡುತ್ತೆ. ಚೀನಾದಲ್ಲಿ ಇತ್ತೀಚೆಗೆ ನಮಗೆಲ್ಲ ಒಂದು ಸೀಸನಲ್ ಫ್ಲೂ ಅಂತ ಹೇಳಲಾಗುತ್ತೆ. ಚೀನಾದಲ್ಲಿ ದೊಡ್ಡ ಮಟ್ಟದಲ್ಲಿತ್ತು. ಪುಟ್ಟ ಮಕ್ಕಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಅದು ಬಾಧಿಸ್ತಾ ಇದ್ದಿದ್ದನ್ನ ನಾವು ಗಮನಿಸಿದ್ವಿ. ಸೊ ಹೀಗಾಗಿ ಈ ಸಬ್ ವೇರಿಯಂಟ್ JN1 ಅಂತಿದೆಯಲ್ಲ, ನಮಗೆ ಒಮಿಕ್ರಾನ್ ಅಂತ ಕೇಳಿದ್ವಿ, ಬೇರೆ ಬೇರೆ ತರದ ರೂಪಾಂತರ ತಳಿಗಳನ್ನ ಕೇಳಿದ್ವಿ. ಈ JN1 ನ ಮೂಲ ಯಾವುದಪ್ಪ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಇದೇ ವಿಷಯವಾಗಿ ಇನ್ನಷ್ಟು ಮಾಹಿತಿಯನ್ನು ಕಲೆ ಹಾಕೋಣ. ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ಕಂಟಿನ್ಯೂಸ್ಲಿ ಇದನ್ನ ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ಲಕ್ಷ್ಮೀ ನರಸಿಂಹ, ಕೇರಳದಲ್ಲಿ ಕೇಸ್ ಹೆಚ್ಚಾಯ್ತು ಅಂದ್ರೆ ವಿದೇಶದ ಜನರು ವಾಪಸ್ ಬರುವಂತದ್ದು ಹೆಚ್ಚಿದೆ, ಅಲ್ಲಿ ಹೆಚ್ಚಿನ ಪಾಪ್ಯುಲೇಷನ್ ಮಿಡಲ್ ಈಸ್ಟ್ಗೆ ಹೋಗ್ತಾರೆ, ಸೋರ್ಸ್ ಅದ ಅಥವಾ ಚೀನಾದ ಸೋಂಕೇನಾದ್ರೂ ಇದೆಯಾ? ಈ JN1 ಸಬ್ ವೇರಿಯಂಟ್ ನ ಮೂಲದ ಬಗ್ಗೆ ಅಧಿಕಾರಿಗಳು ಏನು ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದಾರೆ? ಲಕ್ಷ್ಮಿ. ಹೌದು ಅಭಿಷೇಕ್, ಏನು ಕೊರೋನಾ ಇಡೀ ಜಾಗತಿಕವಾಗಿ ನಿರ್ಮೂಲನೆ ಆಗೇ ಹೋಯಿತು ಅಂತಕ್ಕಂಥ ಮನೋಭಾವದಲ್ಲಿದ್ದಂತಹ ಜನರಿಗೆ ನಿಜಕ್ಕೂ ಕೂಡ ಈ ಒಂದು ಸುದ್ದಿ ಶಾಕ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಏನು ಜಾಗತಿಕವಾಗಿ ಕೊರೋನಾ ಅಂತಕ್ಕಂಥ ಮಾರಣಾಂತಿಕ ಕಾಯಿಲೆ ಈಗ ಮತ್ತೆ ಸದ್ದು ಮಾಡ್ತಾ ಇದೆ. ಅದರಲ್ಲೂ ಕೂಡ ಜಾಗತಿಕವಾಗಿ ನಾವು ಗಮನಿಸೋದಾದ್ರೆ ಸಿಂಗಾಪುರ ಆಗಿರ್ಬೋದು, ಮಲೇಷ್ಯಾ ಮತ್ತು ಇಂಡೋನೇಷ್ಯಾ ಈ ಒಂದು ಭಾಗದಲ್ಲಿ ಕೊರೋನಾ ಹೆಚ್ಚಾಗ್ತಾ ಇತ್ತು. ಗಣನೀಯ ಪ್ರಮಾಣದಲ್ಲಿ ಆ ಪ್ರಕರಣಗಳ ಸಂಖ್ಯೆ ಏರಿಕೆ ಕಾಣ್ತಾ ಇತ್ತು. ಅದಲ್ಲದೆ ಕೂಡ ಈಗ ಭಾರತದಲ್ಲಿಯೂ ಕೂಡ ಕೊರೋನಾ ಅಂತಕ್ಕಂಥ ಒಂದು ರೋಗ ಅಂದ್ರೆ JN1 ಅಂತಕ್ಕಂಥ ರೂಪಾಂತರಿ ಬಗ್ಗೆ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾದಂಥ ಅಗತ್ಯ ಕಂಡು ಬರ್ತಾ ಇದೆ. ಯಾಕಂದ್ರೆ ಕೇರಳದಲ್ಲಿ ಕಳೆದ 24 ಗಂಟೆಯಲ್ಲಿ ನಾವು ನೋಡ್ತಕ್ಕಂಥ ಏನು ಕೋವಿಡ್ ಒಂದು ರೂಪಾಂತರಿ ಏನು ಯಾವ ರೀತಿ ಅವಾಂತರ ಸೃಷ್ಟಿ ಮಾಡಿದೆ, ಯಾವ ರೀತಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ ಅಂತ ನಾವು ಗಮನಿಸ್ತಾ ಹೋಗ್ಬೋದು. ಈ ಹಿನ್ನೆಲೆ ಏನು ರಾಜ್ಯದಲ್ಲೂ ಕೂಡ ಈಗಾಗಲೇ ಕೂಡ ಏನು ಕೊರೋನಾವನ್ನ ತಡೆಗಟ್ಟುವಂತ ನಿಟ್ಟಿನಲ್ಲಿ ಯಾವೆಲ್ಲ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬಹುದು ಅನ್ನೋ ಉದ್ದೇಶದೊಂದಿಗೆ ಇವತ್ತು ಬೆಂಗಳೂರಿನ ವಿಕಾಸಸೌಧದಲ್ಲಿ ಇರತಕ್ಕಂಥ ದಿನೇಶ್ ಗುಂಡೂರಾವ್ ಅವರ ಕಚೇರಿಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರು ಮತ್ತು ಉನ್ನತ ಮಟ್ಟದ ಅಧಿಕಾರಿಗಳು ಈಗ ಮಹತ್ವದ ಸಭೆಯಲ್ಲಿ ತೊಡಗಿದ್ದಾರೆ. ಪ್ರಮುಖವಾಗಿ ಏನು ಈಗಾಗಲೇ ಕೂಡ ಈ ಹಿಂದೆ ಕೊರೋನಾ ಮೊದಲನೇ ಅಲೆ ಆಗಿರ್ಬೋದು ಮತ್ತು ಎರಡನೇ ಅಲೆ ಬಂದಾಗಲೂ ಕೂಡ ನೆರೆ ರಾಜ್ಯ ಆಗಿರ್ತಕ್ಕಂಥ ಕೇರಳದಿಂದ ಸಾಕಷ್ಟು ಸೋಂಕಿತರು ರಾಜ್ಯಕ್ಕೆ ಎಂಟ್ರಿ ಕೊಟ್ಟ ಬೆನ್ನಲ್ಲೇ ಕೊರೋನಾದ ಪ್ರಕರಣಗಳ ಸಂಖ್ಯೆ ಗಣನೀಯವಾಗಿ ಏರಿಕೆ ಕಂಡಿತು. ಈ ಒಂದು ಅಂಶವನ್ನ ಗಮನದಲ್ಲಿಟ್ಟುಕೊಂಡು ಈ ಹಿಂದೆ ಮಾಡಿದಂಥ ತಪ್ಪನ್ನ ಈ ಬಾರಿ ಯಾವುದೇ ರೀತಿ ಮರುಕಳಿಸಬಾರದು ಅನ್ನೋ ಒಂದು ಉದ್ದೇಶದೊಂದಿಗೆ ಈಗಾಗಲೇ ಕೂಡ ಸಚಿವರು ಮೀಟಿಂಗ್ ಅಲ್ಲಿ ನಿರತರಾಗಿದ್ದಾರೆ. ಪ್ರಮುಖವಾಗಿ ಈ ಒಂದು ಮೀಟಿಂಗ್ ನಲ್ಲಿ ಏನೆಲ್ಲ ಚರ್ಚೆಗಳು ಆಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸೋದಾದ್ರೆ 3T ಸೂತ್ರ ಅಂದ್ರೆ ಏನು, ಟೆಸ್ಟಿಂಗ್, ಟ್ರ್ಯಾಕಿಂಗ್ ಮತ್ತು ಟ್ರೀಟ್ಮೆಂಟ್. ಯಾವೆಲ್ಲ ಒಬ್ಬ ಸೋಂಕಿತರಿದ್ದಾರೆ ಅಥವಾ ಅನುಮಾನಾಸ್ಪದ ವ್ಯಕ್ತಿಗಳಿದ್ದಾರೆ, ಯಾರಿಗೆ ಕೊರೋನಾ ಒಂದು ಸೋಂಕು ತಗಲಿರಬಹುದು ಅನ್ನೋಂಥ ಅನುಮಾನ ಇದೆ, ಅವರನ್ನ ಮೊದಲಿಗೆ ಅವರಿಗೆ ಪರೀಕ್ಷೆಯನ್ನು ಒಳಪಡಿಸಿ ತದನಂತರ ಅವರಿಗೆ ಕೊರೋನಾ ಪಾಸಿಟಿವ್ ಆಗಿರೋದು ದೃಢಪಟ್ಟ ನಂತರ ಅವರನ್ನ ಟ್ರ್ಯಾಕ್ ಮಾಡೋದು. ಅಂದ್ರೆ ಇವರು ಎಲ್ಲಿ ಓಡಾಡಿದ್ರು, ಯಾವೆಲ್ಲ ಜನಗಳ ಜೊತೆ ಪ್ರಾಥಮಿಕ ಸಂಪರ್ಕವನ್ನ ಹೊಂದಿದ್ರು ಮತ್ತು ಅವರು ಎಲ್ಲೆಲ್ಲಿ ಹೋರಾಟವನ್ನ ಮಾಡಿದ್ರು ಅನ್ನೋ ಒಂದು ವಿಚಾರಗಳನ್ನ ಕಲೆ ಹಾಕಿ ಅವರ ಒಂದು ಪ್ರಾಥಮಿಕ ಸಂಪರ್ಕದಲ್ಲಿದ್ದಂಥ ಜನರನ್ನು ಕೂಡ ಪರೀಕ್ಷೆ ಮಾಡತಕ್ಕಂಥ ಕೆಲಸ ಮಾಡುವಂಥದ್ದು. ತದನಂತರ ಅವರಿಗೆ ಪಾಸಿಟಿವ್ ಬಂದ ಮೇಲೆ ಮತ್ತೆ ಅವರ ಒಂದು ಹಿನ್ನೆಲೆಯನ್ನು ಚೆಕ್ ಮಾಡಿದರೆ ತದನಂತರ ಅವರನ್ನ ಪರೀಕ್ಷೆಗೆ ಅಂದ್ರೆ ಚಿಕಿತ್ಸೆಗೆ ಒಳಪಡ್ತಕ್ಕಂಥದ್ದು, ಆಸ್ಪತ್ರೆಗಳಲ್ಲಿ ದಾಖಲು ಮಾಡಿ ಅವರಿಗೆ ಕೊರೋನಾಗೆ ಯಾವ ರೀತಿ ಚಿಕಿತ್ಸೆಯನ್ನು ಕೊಡಬೇಕು ಅದನ್ನ ಕೊಡೋ ನಿಟ್ಟಿನಲ್ಲಿ ಕೂಡ ಈ ಹಿಂದೆ ಏನು ಮಾರ್ಗಸೂಚಿಗಳನ್ನ ಮಾಡಿತ್ತು, ಯಾವೆಲ್ಲ ಸೂಚನೆಗಳನ್ನ ಫಾಲೋ ಮಾಡಿದ್ರು, ಈ ಬಾರಿಯೂ ಕೂಡ ಅದೇ ರೀತಿಯನ್ನ ಫಾಲೋ ಮಾಡಬೇಕು. ಈಗಾಗಲೇ ಕೂಡ ಹೆಚ್ಚಳ ಆಗ್ತಿರೋದ್ರಿಂದ ನಾವು ಈಗಲೇ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು. ಮತ್ತೆ ಹೆಚ್ಚಳವಾದ್ರೆ ಮತ್ತೆ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತಕ್ಕಂಥ ಒಂದು ಅಂಶವನ್ನ ಈಗಾಗಲೇ ಕೂಡ ಅರಿತಿರೋದ್ರಿಂದ ಈ ಒಂದು ಪ್ರಮುಖ ಅಂಶಗಳನ್ನ ಮುಂದಿಟ್ಕೊಂಡಿದ್ದಾರೆ. ಅದಲ್ಲದೆ ಕೂಡ ಈ ಹಿಂದೆ ಏನು ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿದ್ರು, ಕಡ್ಡಾಯವಾಗಿ ಮಾಸ್ಕ್ ಅನ್ನ ಧರಿಸೋದಾಗಿರ್ಬೋದು ಮತ್ತು ಪದೇ ಸ್ಯಾನಿಟೈಸರ್ ಅನ್ನ ಅಳವಡಿಕೆ ಮಾಡತಕ್ಕಂತಾಗಿರ್ಬೋದು ಮತ್ತು ಸಾರ್ವಜನಿಕ ಪ್ರದೇಶಗಳಲ್ಲಿ ದೈಹಿಕ ಅಂತರವನ್ನ ಕಾಪಾಡಿಕೊಳ್ಳೋದು ನಿಟ್ಟಿನಲ್ಲಿ ಯಾವೆಲ್ಲ ಒಂದು ಮಾರ್ಗಸೂಚಿಗಳನ್ನ ಈ ಹಿಂದೆ ಬಿಡುಗಡೆ ಮಾಡಿದ್ರು ಮತ್ತು ಕಟ್ಟುನಿಟ್ಟಾಗಿ ಅನುಷ್ಠಾನ ಮಾಡಿದ್ರು, ಅದನ್ನ ಮತ್ತೆ ಅನುಷ್ಠಾನ ಮಾಡಬೇಕು. ಇಲ್ಲದಿದ್ರೆ ಈ ಒಂದು ಕೊರೋನಾ ಒಂದು ಹೆಚ್ಚಳವನ್ನ ನಾವು ಕಡಿವಾಣ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತಕ್ಕಂಥ ಒಂದು ಅಂಶಗಳನ್ನು ಕೂಡ ಇವತ್ತಿನ ಒಂದು ಮಹತ್ವದ ಸಭೆಯಲ್ಲಿ ದಿನೇಶ್ ಗುಂಡೂರಾವ್ ಆಗಿರ್ಬೋದು ಮತ್ತು ಸೇರಿದಂತೆ ಉನ್ನತ ಮಟ್ಟದ ಅಧಿಕಾರಿಗಳು ಇವತ್ತಿನ ಸಭೆಯಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಅಭಿಷೇಕ್, ಥ್ಯಾಂಕ್ ಯು ಲಕ್ಷ್ಮೀ ನರಸಿಂಹ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.